ಅಂದ್ರೆ ಅಭಿಮಾನ ಎಲ್ಲರಲ್ಲೂ ಅಭಿಮಾನದಿಂದನೇ ಬಂದಿರೋದು, ಅದನ್ನ ಪ್ರದರ್ಶನ ಮಾಡಬೇಕು ಅಂತಾನೆ ಎಲ್ಲರೂ ಬಂದಿರೋದಲ್ಲಿ, ಇಲ್ಲ ಅಂತಲ್ಲ. ಅದನ್ನ ತಮ್ಮದೇ ರೀತಿಯಲ್ಲಿ ಕೆಲವರು ಫೋಟೋ ಹಿಡ್ಕೊಂಡು, ಕೆಲವರು ಕೇಸರಿ ಶಾಲ್ ಹಾಕೊಂಡು, ಕೆಲವರು ಕೇಸರಿ ಪೇಟ ತೊಟ್ಟು, ಸೊ ಈ ತರ ಪ್ರದರ್ಶನ ಮಾಡ್ತಾರೆ. ಇನ್ ಕೆಲವರು ನೋಡಿ, ನರೇಂದ್ರ ಮೋದಿ ಅವರು ಸಾಗಿ ಬರ್ತಾ ಇದ್ದಂತೆ ಆ ಹೂಗಳನ್ನ ಹಿಡ್ಕೊಂಡು ಕಾಯ್ತಾ ಇದ್ರು, ಆ ಹೂವಿನ ದಳಗಳಿಂದ ಒಂದು ಮಳೆ ಸುರಿಸ್ಬೇಕು ಅವ್ರ ಮೇಲೆ ಅಂತ ಹೇಳಿ. ಇನ್ನು ಕೆಲವರು ಕೂಗೋದು, ಇನ್ನು ಕೆಲವರು ಫೋಟೋ ಪ್ರದರ್ಶನ ಮಾಡೋದು, ಸೊ ಅಂದ್ರೆ ಬಾವುಟಗಳನ್ನ ಹಿಡಿದಿರೋದು ಬಿಜೆಪಿದು ಅಂಥದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂದರೆ ಸಹಜವಾಗಿ ಜನರಿಗೊಂದು ಅಭಿಮಾನದಿಂದಾನೇ ಒಬ್ಬ ವ್ಯಕ್ತಿಯನ್ನ ನಾವು ನೋಡಬೇಕು, ನಾವು ಕೂಗಿರೋದು ಜಯ ಘೋಷಗಳು ಅವ್ರ ಕಿವಿಗೆ ಮುಟ್ಟಬೇಕು, ಸೊ ಈ ಥರ ಅಂದ್ಕೊಂಡೇ ಬಂದಿರ್ತಾರೆ. ಆದರೆ ಆ ಭದ್ರತೆ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಅಭಿಮಾನದ ಅತಿರೇಕಕ್ಕೆ ಅವಕಾಶಗಳಿರೋದಿಲ್ಲ. ಅಂದರೆ ಅಲ್ಲಿ ಭದ್ರತಾ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಭದ್ರತಾ ಲೋಪಗಳಲ್ಲಿ ಸಂಭವಿಸಬಾರ್ದು ಅಂತ ಹೇಳಿನೇ ಬೇಕಾದಂಥ ತಯಾರಿಗಳನ್ನು ಪೊಲೀಸರು ಮಾಡ್ಕೊಂಡಿರ್ತಾರೆ. ಈ ಸಲ ಅದಕ್ಕೋಸ್ಕರನೇ ಸುಮಾರು 3,000 ಪೊಲೀಸರನ್ನ ಭದ್ರತೆಗೆ ಅಂತಾನೆ ಪೊಲೀಸರು ಆ ಭಾಗದಲ್ಲಿ ನಿಯೋಜನೆ ಮಾಡ್ಕೊಂಡಿರೋದು. ಹೆಜ್ಜೆ ಹೆಜ್ಜೆಗೂ ನಾವು ಆ ಪೊಲೀಸರ ಭದ್ರತೆಯನ್ನ ಗಮನಿಸ್ತಾ ಇದ್ದೀವಿ. ಅದಾಗಿಯೂ ಲಾಸ್ಟ್ ಟೈಮ್ ಹುಬ್ಬಳ್ಳಿಲಿ ಒಬ್ಬ ಬಾಲಕ ನರೇಂದ್ರ ಮೋದಿ ಅವ್ರಿಗೆ ಹಾರ ಹಾಕಬೇಕು ಅಂತ ಆ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಾಗಲೇ ಅಲ್ಲಿ ತೂರ್ಕೊಂಡು ಬಂದ್ಬಿಟ್ಟ ಅಚಾನಕ್ ಆಗಿ. ಆದರೆ ನರೇಂದ್ರ ಮೋದಿ ಅವರು ನಿರಾಸೆ ಮಾಡಲಿಲ್ಲ. ಆ ಬಾಲಕ ತಂದಂಥ ಹೂವಿನ ಹಾರವನ್ನ ಅವರು ಸ್ವೀಕಾರ ಮಾಡ್ಕೊಂಡ್ರು, ಕೈಯಲ್ಲಿ ತಗೊಂಡ್ರು. ಬಟ್ ಈಗ ನರೇಂದ್ರ ಮೋದಿ ಅವರ ರೋಡ್ ಶೋ ಅಂತ ಹೇಳಿದಾಗ ತುಸು ಭದ್ರತೆಯನ್ನ ಹೆಚ್ಚು ಮಾಡಲೇಬೇಕಾಗತ್ತೆ. ಅದ್ರ ಪ್ರಕಾರನೇ ಈ ಸತಿ ಭದ್ರತೆ ದೃಷ್ಟಿಯಿಂದ ಹೆಚ್ಚಾಗಿ ಪೊಲೀಸರು ಒಂದು ಕಣ್ಗಾವಲನ್ನ ಇಟ್ಟಿದ್ದಾರೆ. ಮತ್ತೆ ಬೆಳಿಗ್ಗೆಯಿಂದ ಬಂದಂತ ಜನರಿಗೆ ತಮ್ಮನ್ನ ನೋಡಕ್ ಬಂದಿದಾರಲ್ಲ, ಆ ಸಮಯ ಮೀಸಲಿಟ್ಟಿದಾರಲ್ಲ, ಅಭಿಮಾನವನ್ನ ತೋರಿಸ್ತಾ ಇದ್ದಾರಲ್ಲ, ಅವ್ರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ನರೇಂದ್ರ ಮೋದಿ ಅವರು ಜನರ ಹತ್ರ ಕೈ ಬೀಸ್ತಾ ಇದ್ದಾರೆ. ಸ್ವಲ್ಪ ದೂರಗಳ ಕಾಲ ನಾವು ಅವ್ರು ಗಮನಿಸಿದ್ವಿ. ಅಂದರೆ ರೋಡ್ ಶೋ ಆರಂಭ ಆಯ್ತಲ್ಲ, ಅವಾಗ ಕಾರ್ ಒಳಗೆ ಕೂತಿರ್ಲಿಲ್ಲ, ಬದಲಾಗಿ ಬಹಳ ಹತ್ರದಿಂದ ಜನರಿಗೆ ನನಗೋಸ್ಕರ ಬಂದಿರೋದ್ರಿಂದ ಅವ್ರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳಿ ನಿಂತ್ಕೊಂಡೆ, ಅಂದರೆ ಒಳಗೆ ಕೂತಿರ್ಲಿಲ್ಲ, ಅವರು ಕಾರಿಂದ ನಿಂತ್ಕೊಂಡೆ ಜನರ ಹತ್ರ ಕೈ ಬೀಸ್ತಾ ಇದ್ರು. ಈಗ ಕಾರ್ನ ಒಳಗಡೆ ಕೂತ್ಕೊಂಡಿದ್ದಾರೆ. ಸುಮಾರು 10.7 ಕಿಲೋಮೀಟರ್ನಷ್ಟು ದೂರ ರೋಡ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಸಾಗಿ ಬರ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ಚೆನ್ನಮ್ಮ ಸರ್ಕಲ್ನಿಂದ ಈ ರೋಡ್ ಶೋ ಆರಂಭ ಆಯಿತು. ಅಲ್ಲಿಂದ ಕಾಲೇಜ್ ಮಾರ್ಗ, ಸಂಭಾಜಿ ಸರ್ಕಲ್, ಕಿರ್ಲೋಸ್ಕರ್ ರೋಡ್, ಶನಿ ಮಂದಿರ, ಕಪಿಲೇಶ್ವರ ದೇಗುಲ ರಸ್ತೆ, ಶಿವಾಜಿ ಗಾರ್ಡನ್, PB ರೋಡ್, ಯಡಿಯೂರಪ್ಪ ಮಾರ್ಗ, ಫೈನಲಿ ಮಾಲಿನಿ ಸಿಟಿಯಲ್ಲಿ ಒಂದು ಸಮಾವೇಶ ಅಂದರೆ ವೇದಿಕೆ ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ. ಸುಮಾರು 2 ಲಕ್ಷ ಜನ ಅಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದ್ರೆ ಇಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ವೇದಿಕೆ ಕಾರ್ಯಕ್ರಮಕ್ಕಿಂತನೂ ಕೂಡ ಈ ರೋಡ್ ಶೋನಲ್ಲಿ ನಾವು ಸಮೀಪದಿಂದ ನೋಡ್ಬೋದು ನರೇಂದ್ರ ಮೋದಿ ಅವರನ್ನ ಅಂತ ಅಂದ್ಕೊಂಡು ಜನ ಮೊದಲಿಗೆ ಬಂದು ತಮ್ಮ ತಮ್ಮ ಸ್ಥಳಗಳನ್ನ ಅಲ್ಲಿ ನಿಯೋಜನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಅಂದರೆ ಇಲ್ಲಿ ಫಸ್ಟ್ ನಿಂತ್ಕೊಂಡ್ರೆ ನಮಗೆ ಹತ್ತಿರದಿಂದ ಕಾಣ್ತಾರೆ. ಸೊ ಆ ಥರದ್ದೆಲ್ಲ ಕೆಲವೊಂದು ನಿರೀಕ್ಷೆಗಳಿಂದನೇ ಜನ ಬೇರೆ ಬೇರೆ ಊರುಗಳಿಂದನೂ ಬಂದಿರ್ತಾರೆ. ಮತ್ತು ಬಿಸಿಲಿದೆ ತುಂಬ ಅಲ್ಲಿ, ಆದರೂ ಪರವಾಗಿಲ್ಲ, ನಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡಬೇಕು. ಎಷ್ಟೋ ವರ್ಷಗಳಿಂದ ಕೆಲವ್ರದೆಲ್ಲ ಕನಸಾಗಿತ್ತು ಅಲ್ಲಿ ನರೇಂದ್ರ ಮೋದಿ ಅವರನ್ನು ಹತ್ತಿರದಿಂದ ನೋಡಬೇಕು, ನಮ್ಮ ಅಭಿಮಾನ ನಾವು ತೋರಿಸ್ಬೇಕು. ಅಂದರೆ ಜಯ ಘೋಷಗಳನ್ನು ಮೊಳಗಿಸೋದಿರ್ಬೋದು, ಬಾವುಟಗಳನ್ನು ತೋರಿಸೋದಿರ್ಬೋದು, ಅಥವಾ ಜೈಕಾರಗಳು, ಸೊ ಈ ಥರದ್ದೆಲ್ಲ ಮಾಡಬೇಕು ಅಂಥೇಳಿ. ಸೊ ಇವಾಗ ತೋರಿಸ್ತಾ ಇದ್ದೀವಲ್ಲ, ಅಂದರೆ ಕಂಪ್ಲೀಟ್ ಆಗಿ ಆ ರೋಡ್ ಶೋ ಎಲ್ಲೆಲ್ಲ ಸಾಗಿ ಬರ್ತಾ ಇದೆ, ನರೇಂದ್ರ ಮೋದಿ ಅವರು ಸಾಗಿ ಬರುವಂಥ ಮಾರ್ಗದ ಉದ್ದಕ್ಕೂ ಬಾವುಟಗಳು ರಾರಾಜಿಸ್ತಾ ಇದೆ, ಸಂಪೂರ್ಣ ಕೇಸರಿಮಯ ಆಗಿದೆ. ಇನ್ನೊಂದು ಕಡೆ ಜನ ಶಾಲ್ಗಳನ್ನು ಹಾಕೊಂಡಿದ್ದಾರೆ, ಕೇಸರಿ ಟೋಪಿಗಳನ್ನು ಹಾಕೊಂಡಿದ್ದಾರೆ, ಪೇಟಾಗಳು. ಯಾಕಂದರೆ ಬೆಳಗಾವಿ ಭಾಗದಲ್ಲಿ ಆ ಪೇಟಾಗೂ ವಿಶೇಷವಾದಂಥ ಸ್ಥಾನಮಾನ ಮಹತ್ವಗಳು ಇರೋದ್ರಿಂದ ಆ ಕೇಸರಿ ಪೇಟಾಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಮಹಿಳೆಯರು ಎಸ್ಪೆಷಲಿ ಈ ಪೇಟಾಗಳನ್ನು ತೊಟ್ಟು ಪೂರ್ಣ ಕುಂಭ ಸ್ವಾಗತಕ್ಕೋಸ್ಕರ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ನೇಕಾರರು, ಕಾರ್ಮಿಕರು ಕೂಡ ನರೇಂದ್ರ ಮೋದಿ ಅವರಿಗೆ ಇವತ್ತು ವಿಶೇಷ ರೀತಿಯಲ್ಲಿ ಸ್ವಾಗತವನ್ನು ಕೋರೋದಕ್ಕೆ ತಯಾರಿಗಳಾಗಿದೆ. ನೋಡಿ, ಜನರತ್ತ ಈಗ ಮತ್ತೆ ನರೇಂದ್ರ ಮೋದಿ ಅವರು ಕಾರಿಂದ ನಿಂತ್ಕೊಂಡೆ ಕೈ ಬೀಸ್ತಾ ಇದ್ದಾರೆ. ಯಾಕಂದರೆ ಬಿಸಿಲಲ್ಲಿ ತುಂಬ ಇರೋದ್ರಿಂದ ಸುಮಾರು 10.7 ಕಿಲೋಮೀಟರ್ ರೋಡ್ ಶೋನಲ್ಲಿ ಪಾಲ್ಗೊಳ್ಬೇಕಾಗಿರೋದ್ರಿಂದ ಜನ ತುಂಬ ಸಂಖ್ಯೆಯಲ್ಲಿ ಎಲ್ಲಿ ನೆರೆದಿರ್ತಾರೆ ಅಲ್ಲಿ ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ನರೇಂದ್ರ ಮೋದಿ ಅವರು ಸ್ವಲ್ಪ ದೂರ ಕೂತ್ರಷ್ಟೇ. ಅಲ್ಲಿ ಅಲೋಕ್ ಕುಮಾರ್ ಅವ್ರನ್ನ ನಾವು ಗಮನಿಸ್ತಾ ಇದ್ದೀವಿ, ADGP ಅಲೋಕ್ ಕುಮಾರ್ ಅವರು. ನರೇಂದ್ರ ಮೋದಿ ಅವರು ಈಗ ಮತ್ತೆ ಎದ್ದು ನಿಲ್ತಾ ಇದ್ದಂತೆ ಅಲೋಕ್ ಕುಮಾರ್ ಅವರು ಅಲ್ಲಿ ಓಡಿ ಬರ್ತಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈಗ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ರೋಡ್ ಶೋ ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ 10.7 ಕಿಲೋಮೀಟರ್ ರೋಡ್ ಶೋ ಆಗಿರೋದ್ರಿಂದ
ಬಹಳ ಫಾಸ್ಟ್ ಆಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಝೀರೋ ಟ್ರಾಫಿಕ್ ಇರುತ್ತೆ, ಬೇರೆ ಯಾವುದು ವೆಹಿಕಲ್ ಇರಲ್ಲ, ಅದೆಲ್ಲ ಸರಿ. ಬಟ್ ತುಂಬ ಫಾಸ್ಟಾಗಿ ಹೋದರೆ ಜನರಿಗೆ ನಿರಾಸೆ ಆಗಿಬಿಡುತ್ತೆ. ಯಾಕಂದರೆ ನಾವು ಮೋದಿಯವರನ್ನ ಹತ್ತಿರದಿಂದ ನೋಡಬೇಕು ಅಂತಲೇ ಜನ ಬಂದಿರೋದಲ್ಲಿ. ಫಾಸ್ಟಾಗಿ ಹೋದರೆ ಸರಿಯಾಗಿ ಕಾಣಿಸಲ್ಲ, ಯಾಕಂದರೆ ಬೆಳಿಗ್ಗೆಯಿಂದ ನಾವು ಕಾಯ್ತಾ ಇದ್ದೀವಿ. ಅಂದರೆ ನರೇಂದ್ರ ಮೋದಿಯವರು ನೋಡೋಕೆ ಹೋಗಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡಿರ್ತಾರೆ. ಬೆಳಗಾವಿಗೆ ಬರ್ತಾರೆ, ರೋಡ್ ಶೋನಲ್ಲಿ ಪಾಲ್ಗೊಳ್ತಾರೆ ಅಂತ ಸುದ್ದಿ ಯಾವಾಗ ಸಿಕ್ಕಿರುತ್ತೆ, ಸರಿ ನಾವು ಹೋಗೋಣ ನರೇಂದ್ರ ಮೋದಿಯವರನ್ನು ನೋಡೋಣ ಅಂಥೇಳಿ ಮೊದಲೇ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ದೂರದ ಊರುಗಳಿಂದ ಬಂದಿರ್ತಾರೆ, ಕೇವಲ ಬೆಳಗಾವಿ ಭಾಗ ಮಾತ್ರ ಅಲ್ಲ. ಯಾಕಂದರೆ ಬಸ್ಗಳ ಮುಖಾಂತರನೂ ಜನನ ಕರ್ಕೊಂಡ್ಬಂದಿದ್ದಾರೆ. ಇನ್ನು ಕೆಲವರು ಅವರೇ ಸ್ವಯಂ ಪ್ರೇರಣೆಯಿಂದ, ಅಭಿಮಾನದಿಂದ, ಉತ್ಸುಕತೆಯಿಂದ ಬಂದಿದ್ದಾರೆ ನರೇಂದ್ರ ಮೋದಿಯವರನ್ನು ನೋಡಬೇಕು ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇವತ್ತು ಈ ರೋಡ್ ಶೋನಲ್ಲಿ, ಅಂದರೆ ಒಂದು ಸಮಾವೇಶ ಅಂತಂದರೆ ಅಲ್ಲಿ ಜನ ಜಮಾವಣೆಗೊಂಡಾಗ ಗೊತ್ತಾಗುತ್ತೆ ಎಷ್ಟು ಲಕ್ಷ ಅಥವಾ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ ಅಂತ. ಈಗ ನಾವು ಕಣ್ಣು ಹಾಯಿಸಿದಲ್ಲೆಲ್ಲ, ಅಂದರೆ 10.7 ಕಿಲೋಮೀಟರ್ ರೋಡ್ ಶೋನಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಏನು ಮಾಲಿನಿ ಸಿಟಿ ಸಮಾವೇಶದ ಜಾಗ ತನಕ ನರೇಂದ್ರ ಮೋದಿ ಅವರು ಸಾಗಿ ಬರ್ತಾ ಇದ್ದಾರಲ್ಲ, ಆ ರೋಡ್ ಶೋನ ಮಾರ್ಗದ ಉದ್ದಕ್ಕೂ ಎಲ್ಲಿ ನೋಡಿದ್ರು ಅಲ್ಲಿ ಜನ ಸಾಗರವೇ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಕೇಸರಿ ಮಯ ಕೂಡ ಆಗಿದೆ. ಕೆಲವರು ಪುಷ್ಪಾರ್ಚನೆಯನ್ನ ಮಾಡೋ ಮುಖಾಂತರ, ಅಂದರೆ ಆ ಹೂವಿನ ಮಳೆಯನ್ನ ಗೈಯೋ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿಯಾದಂಥ ಒಂದು ಸ್ವಾಗತವನ್ನ ನಮ್ಮೂರಿಗೆ ಬಂದಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಳಗಾವಿಗೆ ಬಂದಿದ್ದಾರೆ. ಸೊ ಆ ಥರ ಸ್ವಾಗತವನ್ನ ಕೋರ್ಬೇಕು, ಅವರಿಗೆ ಹೂ ಮಳೆಯನ್ನ ಸುರಿಸ್ಬೇಕು ಅಂತ ಹೇಳಿ ಆ ಮುಖಾಂತರ ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ಮಹಿಳೆಯರು ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು. ಇವತ್ತಿನ ವಿಶೇಷತೆಯನ್ನು ನೋಡೋದಾದ್ರೆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಜನ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಈ ಮಾಲಿನಿ ಸಿಟಿ ವೇದಿಕೆ ಕಾರ್ಯಕ್ರಮದ ಮುಂಭಾಗದಲ್ಲಿ. ಆಯಾ ರಾಜ್ಯಗಳ ವೇಷಭೂಷಣ ಇರ್ಬೋದು, ಸಂಸ್ಕೃತಿ ಅನಾವರಣವಾಗುತ್ತೆ. ಪ್ರತಿ ರಾಜ್ಯಗಳ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನ ಪ್ರದರ್ಶನ ಮಾಡೋದಕ್ಕೆ ಬೇಕಾದಂಥ ತಯಾರಿಗಳಾಗಿದೆ. ಇನ್ನು ಸುಮಾರು 2 ಲಕ್ಷ ಜನ, ನಾನು ಆಗಲೇ ಹೇಳ್ದಂಗೆ, ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಬಹುಶಃ ಇಲ್ಲೆಲ್ಲ ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಜನ ನೋಡಿ ಕಟ್ಟಡದ ಮೇಲಿಂದ ನಿಂತ್ಕೊಂಡು, ಅಂದರೆ ಕೆಲವರು ಇಲ್ಲಿ ಸರಿಯಾಗಿ ನಿಂತರೆ ಅಲ್ಲಿ ರೋಡ್ ಸೈಡಲ್ಲಿ ಕಾಣಿಸಲ್ಲ ಅಂತ ಹೇಳಿ ಮೇಲಿಂದ ನೋಡೋಣ, ಅಂದರೆ ಸುಮಾರು ದೂರದಿಂದ ಹಿಡಿದು ಅವರು ಸಾಗಿ ಹೋಗೋ ತನಕನೂ ನಮಗೆ ಕಾಣಿಸುತ್ತೆ ಮೇಲ್ ನಿಂತ್ರೆ ಅಂತ ಹೇಳಿ. ತಮ್ಮ ಜಾಗ ಎಲ್ಲೆಲ್ಲಿ ಬೇಕು, ತಮಗೆ ಎಲ್ಲೆಲ್ಲಿ ಕಂಫರ್ಟೇಬಲ್ ಇದೆ, ಸೊ ಅಲ್ಲೆಲ್ಲ ಜನ ನಿಂತಿದ್ದಾರೆ. ಅದನ್ನ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ನಾವು. ಸುಮಾರು ಅರ್ಧ ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಇವತ್ತು ಬೆಳಗಾವಿಯಲ್ಲಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದಾರೆ ಆಲ್ರೆಡಿ.